ಸಿಮೆಂಟ್ ಫ್ಯಾಕ್ಟ್ರಿ ನೋಡ್ರಿ ಇದು ಬಾಗಲಕೋಟೆ ಸಿಮೆಂಟ್ ಫ್ಯಾಕ್ಟ್ರಿ ಇದು ದಡ್ಡೇನೂರು ಕ್ರಾಸ್. ಇದು ಹೃದಯ ರೋಗ ಆಸ್ಪತ್ರೆ. ಇದು ಹೃದಯ ರೋಗ ಆಸ್ಪತ್ರೆ ನೋಡ್ರಿ. ಇದು ದಡ್ಡೇನೂರು ಕ್ರಾಸ್ನೊಳಗೆ ಐತಿ. ಯಾರಾದರೂ ಹೊಸಬ್ರು ಬಂದ್ರೆ ದಡ್ಡೇನೂರು ಕ್ರಾಸ್ನೊಳಗೆ ಹೃದಯ ರೋಗ ಆಸ್ಪತ್ರೆ ಐತಿ ನೋಡ್ರಿ. ಇಲ್ಲಿ ಇದು ಸಿಮೆಂಟ್ ಫ್ಯಾಕ್ಟ್ರಿ. ಇದು ನಮ್ಮ ಮಗ ಕರ್ಯಾಕೆ ಬರ್ತಾನೆ ರೀ. ಈಗ ಸ್ಕೂಲ್ನಿಂದ ಬಂದೆ ನಾನು. ಇಲ್ಲಿಂದ 2 ಕಿಲೋಮೀಟ್ರ್ ಆಗ್ತೈತದ ನಮ್ಮ ಮನೆ. ಹಿಂಗಾಗಿ ನಮ್ಮ ಮಗ ಕರ್ಯಾಕೆ ಬರ್ತಾನೆ ಈಗ. ಇದು ರೂಟ್ ಹೆಂಗೈತೆ ಅಂದ್ರೆ ಇಲ್ಲಿ ಆಟೋದವರು 50 ರೂಪಾಯಿ ಕೇಳ್ತಾರೆ. ಬಸ್ಸೂ ಇಲ್ಲ ಇಲ್ಲಿ. ಇದು ನವನಗರಕ್ಕೆ ಹೋಗೋ ದಾರಿ. ಇದು ಪೂರ ನವನಗರಕ್ಕೆ ಹೋಗೋ ದಾರಿ. ಇದು ಎಲ್ಲರಿಗೂ ನಮಸ್ಕಾರ. ಈಗ ನೋಡ್ರಿ, ನಾನು ಒಂದು ನಿಮ್ಗೆ ಐಡಿಯಾ ಹೇಳ್ಕೊಡ್ತೀನಿ. ಏನಂತ ಐಡಿಯಾ ಅಂತಂದ್ರೆ, ಕೆಂಪು ಖಾರ ಮತ್ತು ಹೊಲಕ್ಕೆ ಬೀಜ ಮತ್ತು ಹಸಿ ಮೆಣಸಿನ್ಕಾಯಿ. ಈಗ ನೋಡ್ರಿ, ಇದ್ರೊಳಗೆ ಕೆಂಪು ಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಇವೆಲ್ಲ ಕೂಡಿದ್ದು ರೀ. ಇವು ಆ್ಯಕ್ಚುಲಿ ಇದ್ರೊಳಗೆ ಜವಾರಿ ಮೆಣಸಿನ್ಕಾಯಿನೂ ಇದ್ದು ರೀ, ಉದ್ದನ ಮೆಣಸಿನ್ಕಾಯಿನೂ ಇದ್ದು ರೀ. ಆದರೆ ತಂದು 1 ವಾರ ಆಗಿತ್ತು. ಇವಕ್ಕೆ ಒಂದು ಅರ್ಧ kg ಕೆಂಪು ಮೆಣಸಿನ್ಕಾಯಿನೂ ತಂದಿದ್ದೀನಿ ರೀ ನಾನು. ಆದರೆ ನನಗೆ ತೆಗೆದಿಡೋಕ್ಕಾಗಿದ್ದಿಲ್ಲ. ಹೀಗಾಗಿ ಇಷ್ಟು ಕುಡಿಸಿಟ್ಟಿದ್ದೆ. ಅಷ್ಟೊತ್ತೊಳಗಡೆ ಇದರೊಳಗಿನ್ನೂ ಅರ್ಧಕ್ಕಿಂತ ಹೆಚ್ಚು ಮೆಣಸಿನ್ಕಾಯಿ ಕೆಂಪಾಗಿಬಿಟ್ಟಿದ್ದು. ಆಮೇಲೆ ಈ ಗಿಡ್ಡ ಮೆಣಸಿನ್ಕಾಯಿ ಒಳಗಿನ್ನೂ ಅರ್ಧಕ್ಕಿಂತ ಹೆಚ್ಚು ಮೆಣಸಿನ್ಕಾಯಿ ಕೆಂಪಾಗಿದ್ದು ರೀ. ಈಗ ನಾನೇನು ಮಾಡಿದ್ದೆ ಅಂತಂದ್ರೆ ನೋಡ್ರಿ, ಈಗ ಜವಾರಿ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಇದಲ್ರಿ, ಇವನಿಷ್ಟು ಸಪ್ರೇಟ್ ಮಾಡಿದ್ದೀನಿ ರೀ. ಈ ಉದ್ದನ ಮೆಣಸಿನ್ಕಾಯಿನೂ ಸಹಿತ ಇದ್ರೊಳಗಿದ್ದು ರೀ ಒಂದಿಷ್ಟು, ಅವನು ಸಪ್ರೇಟ್ ಮಾಡಿದೆ. ಹೊಳ್ಳಿ ನಾನು ಇವನೊಂದು ಅರ್ಧ kg, ಪಾವು kg ಅಷ್ಟು ತಂದಿದ್ದೀನಿ ರೀ. ಈಗ ಇವನು ಏನು ಮಾಡ್ತೀನಿ ಅಂದ್ರೆ, ನಾನು ಇವನ್ನ ನೋಡಿರಿ, ಈಗ ಏನು ಮಾಡ್ತೀನಿ ಅಂದರೆ ಇಲ್ಲೊಂದಿಷ್ಟಿದೆ ನೋಡಿರಿ. ಇವಿಷ್ಟು ಸ್ವಲ್ಪ ಕೆಟ್ಟಿದ್ದು ರೀ ಇವು. ನಾ ಇದಕ್ಕೆ ಏನು ಐಡಿಯಾ ಮಾಡ್ತೀನಿ ಅಂದರೆ, ಇವು ಬೀಜ ಮಾಡೋಕೆ ಇಟ್ಕೋಬೋದು ರೀ. ಇವನು ನೋಡ್ರಿ, ಇದ್ರೊಳಗೆ ಸಾಕಷ್ಟು ಬೀಜ ಸಿಗ್ತಾವೆ ರೀ. ಇವನು ಯಾವ್ದಾರ ಒಂದು ಇಂಥ ಸನ್ಗೆ ಒಳಗೆ ಹಾಕಿ ಒಣಗಿಸಿ ತೆಗೆದಿಟ್ಟು ನೀವು ಹೊಲಕ್ಕೆ ಅಥವಾ ತೋಟಕ್ಕೆ ಬಳಸ್ಬೋದು ರೀ, ಅಥವಾ ಗಾರ್ಡನಿಂಗಿಗೆ ಬಳಸ್ಬೋದು ಇದನ್ನು ಬೀಜಕ್ಕಾಗಿ ನೋಡಿರಿ. ಆದರೆ ಇವು ಏನಿಲ್ಲ ಅಂದರೂ ಒಂದು ಅರ್ಧ ಎಕರೆ ಹೊಲಕ್ಕೆ ಇವು ಬೀಜ ರೆಡಿ ಆದವು ರೀ ನೀವು ಉಚಿತವಾಗಿ. ಇದು ಅಂತೂ ಹಸಿ ಮೆಣಸಿನ್ಕಾಯಿಗೆ ರೆಡಿ ಆದವು. ಇದು ಒಣ ಖಾರಕ್ಕೆ ರೆಡಿ ಆಗ್ತದೆ. ಇದು ನೋಡಿರಿ, ಈ ಥರ ಮೆತ್ತಗಾಗಿದ್ದು ಬೇಕಾದ್ರೆ ಈ ಥರ ತೆಗಿಯೋದ್ರಿ. ಹಿಂಗೆ ತೆಗಿಬೇಕ್ರಿ. ಇದನ್ನು ಚಲೋ ಇಡಬೇಕ್ರಿ. ಇದು ಮೆತ್ತಗಾಗಿದ್ದು ಇದ್ರೊಳಗೆ ಆಲ್ರೆಡಿ ಒಂದು ಏನಿಲ್ಲಂದ್ರೂ ಒಂದು 20-30 ಬೀಜ ಸಿಗ್ತಾವೆ ರೀ. ಇದಪ್ಪ ನೋಡಿರಿ, ಫ್ರೀ ಬೀಜ, ಫ್ರೀ ಕೆಂಪು ಮೆಣಸಿನ್ಕಾಯಿ ಚಟ್ನಿ. ಬೇಕಾದ್ರೆ ಇದನ್ನು ಹಸಿ ಮೆಣಸಿನ್ಕಾಯಿನೂ ಮಾಡ್ಬೋದು ರೀ, ಅಥವಾ ಒಣ ಕಾಯಿನೂ ಮಾಡ್ಬೋದು. ನೋಡಿರಿ, ಇದೆಲ್ಲ ತೆಗೆದ್ಬೇಕ್ರಿ. ಇದು ಇಷ್ಟು ಸ್ವಲ್ಪ ಚಲೋ ಪಾಟ್ ತೆಗೆದು ಇದ್ರೊಳಗೆ ಏನಿಲ್ಲ ಅಂದ್ರೆ ಒಂದು 10-20 ಬೀಜ ಸಿಗ್ತಾವೆ ರೀ ನಿಮ್ಗೆ, ವೇಸ್ಟ್ ಇದ್ರೊಳಗೆ. ಹೀಗಾಗಿ ನಿಮಗೆ ಹೇಳತ್ತೀನಿ ನೋಡಿರಿ ನಾನು. ನೋಡಿರಿ, ಈಗ ಇವು ತೊಗರಿಕಾಯಿ ರೀ, ಇಷ್ಟು ಮಿಕ್ಸ್ ಆಗಿದ್ದು ನೀವು ಕಡ್ಕೊಳಕ್ಕೆ ಹೋಗಿದ್ದು ಹಸಿ ತೊಗರಿಕಾಯಿ ಎಲ್ಲ 3 ಮಿಕ್ಸ್ ಆಗಿ ಇದ್ರೊಳಗಿದ್ದು ರೀ. ಈ ಥರ ಮಾಡೀನಿ ನೋಡಿರಿ ನಾನು. ಯಾಕಂದ್ರೆ ಈಗ ಬೀಜ ಅದು ತರಕ್ಕೆ ಹೋದ್ರೆ ತುಂಬ ನೋಡ್ರಿ, ಇದ್ರೊಳಗೆ ಆಲ್ರೆಡಿ ಬೀಜ ಇರ್ತಾವೆ ರೀ. ನೋಡ್ರಿ, ಒಂದು 4-5 ಬೀಜ ಸಿಗ್ತಾವೆ, ವೇಸ್ಟ್ ಮಾಡಬಾರ್ದು ಅಂತ. ಈಗ ಇದನ್ನು ಒಣಗಿಸಿ ನೀವು ಕೆಂಪು ಖಾರ ಹಾಕಿದ್ರೆ ಮಾಡಿರಿ. ಸ್ವಲ್ಪ ದಿನಾನು ಸ್ವಲ್ಪ ಕೆಂಪು ಚಟ್ನಿನಾರ ಮಾಡ್ಬೋದು ರೀ. ಇದು ನೋಡಿರಿ, ಇದು ಟಿಪ್ಸ್ ನಿಮಗೆ ಒಳ್ಳೇದು ಅನಿಸಿತ್ತಂದ್ರೆ ಇದನ್ನು ನೀವು ಕೂಡ ಮಾಡ್ಕೊರಿ. ಈಗ ಇದನ್ನು ನಾನು ಇನ್ನೊಂದು ಐಡಿಯಾ ಏನು ಮಾಡ್ತೀನಿ ಅಂತಂದ್ರೆ, ಇದು ಹಸಿ ಮೆಣಸಿನ್ಕಾಯಿನ ರೀ, ಇಲ್ಲೈತಲ್ರಿ, ಇಲ್ಲೈತೆ ನೋಡಿರಿ. ಇದು ಕರಿಬೇವು. ಇದು ನಾನು ಸಂತಿಯೊಳಗೆ ಮೊನ್ನೆ 10 ರೂಪಾಯಿಗೆ ಒಂದು ಸೀಡ್ ತಂದಿದ್ದೀನಿ ರೀ. ಫುಲ್ ಒಣಗಿಬಿಟ್ಟೈತಿ ಈಗ ಇದನ್ನೇನು ಮಾಡ್ತೀನಿ ಅಂದ್ರೆ, ಈ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಜೋಡಿ ಇದನ್ನು ಹಾಕಿ ಕುಟ್ಟಿ, ಬೆಳ್ಳುಳ್ಳಿ ಹಾಕಿ ಕುಟ್ಟಿ, ಔಡ್ ಬೋರ್ಡ್ ಹಾಕಿ ಇಟ್ಬಿಡ್ತೀನಿ, ಒಣಗಿಸ್ಬಿಡ್ತೀನಿ ರೀ. ಇದು ಆಮೇಲೆ ಪೌಡ್ರ್ ಮಾಡಿದ್ರೆ ತುಂಬ ಟೇಸ್ಟಿಯಾದಂಥ ಒಂದು ಹಸಿ ಮತ್ತು ಒಣ 2 ವಿತ್ ಮಿಕ್ಸ್ ಖಾರ ಪುಡಿ ನಮ್ಗೆ ರೆಡಿ ಆಗ್ಬೋದು ರೀ. ಅದನ್ನು ಇನ್ನೊಂದು ವಿಡಿಯೋದೊಳಗೆ ತೋರಿಸ್ತೀನಿ ನಿಮ್ಗೆ. ಯಾವುದೋ ವೇಸ್ಟ್ ಆಗೋದಿಲ್ಲ ರೀ ಮನೆಯೊಳಗೆ.
ಆಮೇಲೆ ಇದು ನೋಡಿರಿ ನಮ್ಮ ಪಪ್ಪಾಯಿ ಗಿಡದ್ದು ಎಲ್ಲ ಬೀಜ ತೆಗೆದಿಟ್ಟಿಂಟು ಇವು ಸಹಿತ ಒಂದು ಅರ್ಧ ಎಕರೆ ಹೊಲಕ್ಕೆ ರೆಡಿ ಹಾಕೋರಿ ಇವು ಬೀಜ ರೀ. ಹಣ್ಣು ತಿಂದ ತಕ್ಷಣ ಬೀಜ ಒಯ್ಯೋಕ್ಕಿಂತಲೂ ರೀ ನೀವು ಈ ಥರ ತೆಗೆದಿಟ್ಕೋಬೋದು ರೀ. ಆಮೇಲೆ ಈಗ ಇದು ನೋಡಿರಿ, ಇದು ಒಂದು ಬೀಜ ರೀ. ನಾ ಹೇಳಿದ್ನೆಲ್ಲ ಡ್ರೈ ಫ್ರೂಟ್ನೊಳಗೆ ಬಂದಿತ್ತು ಬೀಜ, ಎದರದಂತೂ ಗೊತ್ತಿಲ್ಲ ನೋಡಿರಿ. ಇದ್ರೊಳಗೆ ಇಷ್ಟು ಮಿಕ್ಸ್ ಫ್ರೂಟ್ನೊಳಗೆ ಬಂದಿತ್ತಿದ್ದು ತೋರಿಸ್ತೀನಿ ತಡ್ರಿ. ನೋಡಿರಿ ಈ ಥರ ಐತ್ರಿ ಅದು ಕಾಯಿ. ಈ ಥರದ ಕಾಯಿ ಐತಿ ಅದು. ಈ ಥರದ ಕಾಯಿ ಅಂತೂ ನಮ್ಮ ಸೈಡ್ ಸಿಗೋದಿಲ್ಲ ರೀ. ಇದು ತಿನ್ನೋಕೆ ಸ್ವಲ್ಪ ಹುಳಿ 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 ಥರ ಕಾಣಿಸುತ್ತೆ, ಹುಳಿ ಹುಳಿ ಥರ ಕಾಣುತ್ತೆ. ಇದು ಮಿಕ್ಸ್ ಫ್ರೂಟ್ನೊಳಗೆ ಬಂದಿದ್ರಿ, ಇಷ್ಟು ಮಿಕ್ಸ್ ಫ್ರೂಟ್ನೊಳಗೆ ಆನ್ಲೈನ್ದೊಳಗೆ ತರಿಸಿದ್ದೆ ನಾನು. ಇದು ಒಂಥರ ವಿಚಿತ್ರ, ನೀವೇನೋ ನೋಡ್ಬೋದು ರೀ. ಇದು ಖಜೂರ್ ಏನೋ ಅನಿಸ್ಬೋದು, ಖಜೂರ್ ಇದು ರೀ, ಉದ್ದೈತಿ ಇದು ಖಜೂರ. ಆದರೆ ಇದು ಮಾತ್ರ ಈ ರೌಂಡ್ ಐತಿದು ನೋಡಿರಿ. ಇವೆರಡಕ್ಕೂ ವ್ಯತ್ಯಾಸ ಐತಿ ನೋಡಿರಿ. ಇದು ಯಾವ ಕಾಯಿ ಅಂತ ಗೊತ್ತಿಲ್ಲ ರೀ. ಇದು ವಿದೇಶಿ ಹಣ್ಣು ಇರ್ಬೋದು ಬಹುಶಃ. ತಿನ್ನೋಕೆ ಮಾತ್ರ ಹುಳಿ ಐತ್ರಿ, ಹುಳಿ ಇರ್ತೈತಿ. ಅದ್ರ ಬೀಜ ಮಾತ್ರ ಹಿಂಗಿರುತ್ತೆ ನೋಡ್ರಿ. ಇದು ಅದಕ್ಕೆ ನಾವು ಇನ್ನೊಂದು ಹಾಕಿನಿ, ಈಗೂ ಹಾಕಿ ತೋರಿಸ್ತೀನಿ ನೋಡಿರಿ ಇನ್ನೊಂದು ನಿಮಗೆ. ನಾಯಿ ನೋಡ್ರಿ ಥಂಡಿಗೆ ಗೋಬ್ಯಾಗ ನಮ್ಮಕೊಂಡಿದ್ದು. ನಿನ್ನಿಗೆ ಇಂಥದ್ದೊಂದು ಬೀಜ ಇದ್ರಾಗ ಹಾಕಿನಿ ನಾನು. ಈಗ ಇನ್ನೊಂದು ಬೀಜ ಎಲ್ಲಿ ಹಾಕ್ತೀನಿ ಅಂತಂದ್ರೆ ಗ್ರೋಬ್ಯಾಗ್ನಾಗ ಹಾಕ್ತೀನಿ ರೀ. ಯಾಕಂತಂದ್ರೆ ಅದು ಹುಟ್ಟಿತೆ ಅಂದ್ರೆ ಎಂಥ ಗಿಡ ಅನ್ನೋದು ಗೊತ್ತಾಗಬೇಕಲ್ಲ ನೋಡ್ರಿ. ಇದು ಮೊನ್ನೆ ಬಾದಾಮಿ ಗಿಡ ನೋಡ್ರಿ, ಇದು ಹುಟ್ಟಾಕೊಂತೈತಿ. ಇದು ಗಟ್ರ ಪಕ್ಕದೊಳಗೆ ಹುಟ್ಟಿತ್ತು. ಇದು ನೋಡ್ರಿ ಪುದೀನ ಎಷ್ಟು ದೊಡ್ಡದಾಗೈತೆ ನೋಡ್ರಿ. ಇದು ಗಿಡಕ್ಕೆ ಸ್ವಲ್ಪ ಕೇರ್ ಮಾಡಿದ್ರೆ ತುಂಬ ನಮಗೆ ರಿಸಲ್ಟ್. ನಾ ಈಗ ಇಲ್ಲೇ ಹಾಕ್ಬಿಡ್ತೀನಿ ರೀ ಅಲೋವೆರಾ ಗಿಡದ ಹತ್ರ. ನಾ ಒಂದು ಐಡಿಯಾ ಮಾಡ್ತೀನಿ, ಇಲ್ಲೇ ಸ್ವಲ್ಪ ಅಲೋವೆರಾ ಮುರ್ಕೋತೀನಿ ರೀ ನಾನು. ಅಲೋವೆರಾ ಮುರ್ಕೊಂಡು ಅಲೋವೆರಾದ ಜೋಡಿ ಹಾಕ್ತೀನಿ ರೀ ಇದನ್ನು ನೋಡ್ರಿ. ಇದು ಅಲೋವೆರಾ ಜೋಡಿ ಹಾಕಿದ್ರೆ ತುಂಬ ಲವಣ ಹುಟ್ಟೈತೆ ಅಂತ ಹೇಳ್ತಾರೆ. ಆಮೇಲೆ ಹಾಕೊಂಡು ಹುಡ್ತೀನಿ ನೋಡ್ರಿ. ವಿತ್ ಅಲೋವೆರಾ ಹಾಕಿದೆಲ್ಲ ನೀರು ಹಾಕ್ತೀನಿ ಈಗ. ಹುಟ್ಟೈತಿ ನೋಡಿದ ಪುದೀನ ಹುಟ್ಟೈತಿ ನೋಡಿದ್ರೆ. ರಾಜಗಿರಿ ಎಲ್ಲೇ ಒಂದು ಬೀಜ ಬಿದ್ದು ಇದು ರಾಜಗಿರಿ ಹುಟ್ಟೈತಿ. ಎಷ್ಟು ಗಿಡದ ಬಗ್ಗೆ ಸ್ವಲ್ಪ ಕೇರ್ ಮಾಡಿದ್ರೆ ನೀವು ಸಾಕಷ್ಟು ತರಕಾರಿ ಯೂಸ್ ಮಾಡ್ಬೋದು ರೀ. ನಮಗಾಗವಲ್ದು. ನಮ್ಮ ಕೊಡೋಣ ಅಲ್ಲ, ಮೊದಲು ಈ ಗಿಡಕ್ಕೆ ನೀರು ಹಾಕೊಂಡ್ರಿ. ಪೇರು ಗಿಡಕ್ಕೆ ತಂದರು 4 ದಿವಸ ಆಯ್ತು ಚೈಲ. ಒಂದು ಬಾಸುಮತಿ ಗಿಡ ಇದ್ರೆ ಸಾಕು ರೀ ಮನೆ ಒಳಗೆ, ಒಂದು ಪೇರು ಗಿಡ ಇದ್ರೆ ಸಾಕು. ಜಾಗ ಇದ್ದವ್ರು ದುನಿಯಾ ಮಾಡ್ಬೋದು ರೀ. ಅಲ್ಲ ಇದು ಅಂತೂ ಇದು ಮೊನ್ನೆ ಮನ್ಕೊಂಡು ಬಿಟ್ಟಿತ್ತು. ಇದು ಗಿಡ ಎದ್ದ ಬಿಟ್ಟಿತ್ತು ನೋಡ್ರಿ. ಈಗ ಇದು ನೋಡ್ರಿ, ಒಂದು ದಿವ್ಸಕ್ಕೆ ಒಂದು ಅರ್ಧ ಚರ್ಗಿ ನೀರಾದರೂ ಸಾಕು ಇದಕ್ಕೆ ನೋಡ್ರಿ. ನಮ್ಮ ನಿಂಬೆ ಗಿಡ ಹುಟ್ಟಾಕೊಂತೈತೆ ಅದು. ಚಿಗಿ ಹಾಕತೈತೆ ನೋಡ್ರಿ, ಚಿಗಿ ಹಾಕತೈತೆ ನೋಡ್ರಿ. ಚಿಗಿ ಹಾಕತೈತೆ ನೋಡ್ರಿ. ಇವಂತೂ ಎಷ್ಟು ಹೋಗಿದ್ದಾವ್ರಿ ಕೆಳಗೆ ಎಲ್ಲ ಹೌದ್ರಿ.
ಉದುರಿ ಬಿಡ್ತಾವೆ ಹೂವು ನೋಡಿ ಇಷ್ಟು ಹೋದ್ರೆ ಇವಂತ್ರ ನೆಲದ ಹಾಕಿ ಚಾಪುಡಿ ಗಿಡ ಒಂದೈತಿ ಇಲ್ಲಿ ಪುದೀನ ಗಿಡ ಈ ಪುದೀನ ಗಿಡಕ್ಕಂತೂ ಜಾಸ್ತಿ ನೀರು ಬೇಡ ಅಂತಾರೆ ಇದಕ್ಕೆ